ಸರಿಯಾಗಿ ಪ್ರಶ್ನೆಗಳು ನಮಗೋಸ್ಕರ ಮಾತಾಡೋ ನಮ್ಮ ಸ್ವಾರ್ಥಿಗಳಾಗಬೇಕು. ನಾವು ದೇಶ ಓಕೆ, ಆದರೆ ನಮ್ಮ ನಿಯೋಜಕ ವರ್ಗ, ನಮ್ಮ ಮನೆ, ನಮ್ಮ ಸುತ್ತು, ನಮ್ಮ ರಸ್ತೆಗಳು, ನಮ್ಮ ಮಕ್ಕಳು, ಇದಕ್ಕೆ ನೀವು ಪ್ರಾಮುಖ್ಯತೆ ಕೊಡದಿದ್ರೆ ಹೆಂಗದು? ಸರಿ, ಇನ್ನೊಂದು ಸಂವಿಧಾನ ಬಗ್ಗೆ ಯಾರು ಸಂವಿಧಾನವನ್ನು ಬದಲಿ ಮಾಡ್ತೀನಿ ಅಂತಂದ್ರೆ ಅವ್ರ ಬಗ್ಗೆ ಅವರು ಸಹ ಮಾತಾಡ್ತಿಲ್ಲ. ಅಲ್ರಿ, ಸಂವಿಧಾನ ಇರೋದೊಂದೇ ಹಕ್ಕು. ಸಂವಿಧಾನ ಇಲ್ಲದ್ರೆ ನಾವೆಲ್ಲಿರ್ತಿದ್ವಿ ಇವತ್ತು? ನಾನು ನೀನು ಜಾತಿ ನೋಡ್ಕೊಂಡು ಕುಂದಿರ್ತಿದ್ವಿ ನಾವು. ಸಂವಿಧಾನ ಯಾಕೆ ಮಾಡೈತಿ? ನಮ್ಮನ್ನ ಆಳುವವರನ್ನ, ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ, ನಮ್ಮ ಪ್ರತಿನಿಧಿಗಳನ್ನ ಆರಿಸೋಕ. ಅವ ಸಂವಿಧಾನ ಬದಲಾಯಿಸ್ತೀನಿ ಅಂತ ಕುಂತಾನಲ್ಲ. ಅವ ಸಂವಿಧಾನ ಬದಲಾಯಿಸಿದ್ರೆ ಹೋದ್ವಿ ನಾವು. ಬಾಬಾ ಸಾಹೇಬ್ ಅಂಬೇಡ್ಕರ್ರ ಸಂವಿಧಾನ ಒಂದು ಹಸಿವು ಹುಟ್ಟಿದ್ದಲ್ಲ, ಅದು ಅವಮಾನಕ್ಕೆ ಹುಟ್ಟಿದ್ದು. ಸಮಾನ ಅವಕಾಶಗಳಿಲ್ಲ ಅನ್ನೋ ನೋವಿಗೆ ಹುಟ್ಟಿದ್ದು. ಈ ಮಹಾರಾಜರ ಆಳ್ವಿಕೆಯಲ್ಲಿ ದುಡ್ಡಿದ್ದವ್ರು ದುಡ್ಡಿರ್ತಾರ, ಬಡವರು ಬಡವರಾಗೇ ಇರ್ತಾರ, ಅದು ಆಗಬಾರ್ದು, ಎಲ್ಲರಿಗೂ ಸಮಾನ ಅವಕಾಶ ಬೇಕು ಅನ್ನೋ ಕಾರಣಕ್ಕೆ ಹುಟ್ಟಿದ್ದು. ಅವ ಅದನ್ನೇ ಬದಲಾಯಿಸ್ಕೊಂಡು ಕುಂತ್ರ ಹೆಂಗ? ಮಾತಿಗೆ ಒಂದು ಕೋಮಿನವ್ರು ಹಿಂಗೆ ಬೆಳೆದು ಹಿಂದ್ಕೊಂಡು ಇರ್ಬೋದು, ಬರೀ ಹಿಂದೂ ಹೇಳಿದ್ರೆ ಮೆಜಾರಿಟಿ ಅಂತೀರಿ ನೀವು. ಮೆಜಾರಿಟಿ ಯಾವತ್ತು ಗೆದ್ದೈತ್ರಿ ದೇಶದಲ್ಲಿ? ಮೆಜಾರಿಟಿ ಎಷ್ಟು ಚಲೋ ಆಗೈತೇನೆ? ಯೇಸು ಕ್ರಿಸ್ತರು ಅದಾರ, ಮೆಜಾರಿಟಿ ಶಿಲ್ವಿಗೆ ಹಾಕಬೇಕು ಅಂದರು, ಅವಾಗ ಮೆಜಾರಿಟಿ ಕರೆಕ್ಟೇನೆ? ಭೂಮಿ ದುಂಡಗಿದೆ ಅಂತ ಗಲೀಲಿಯೋ ಹೇಳ್ದ, ಅದಕ್ಕೊಂದು ಮೆಜಾರಿಟಿ ಸೇರಿ ಅವ ಸುಳ್ಳು ಹೇಳಕತ್ತಾನ, ನಮ್ಮ ಧರ್ಮದ ವಿರುದ್ಧ ಆದಂತ ಕೊಂದರು, ಅದರಿಂದ ಸತ್ಯ ಹೋಗ್ತೇನೆ? ಮೆಜಾರಿಟಿ ಅನ್ನೋದು ಅದರ ಜವಾಬ್ದಾರಿ ಅಲ್ಪಸಂಖ್ಯಾತರನ್ನು ನೋಡ್ಕೊಳ್ಳೋದು. ಒಂದು ಮನೆಯಾಗ 5 ಮಂದಿ ಅದಾರ, ಒಬ್ಬನ ದೊಡ್ಡೊಂದು ದುಡಿತಿದ್ದಾನ, ಇನ್ನೊಬ್ಬ ಚಲೋ ಇಲ್ಲ ಅಂದ್ರೆ ಅವನ ಜವಾಬ್ದಾರಿ ಅಲ್ಲನೆ? ಅವನಷ್ಟು ಶಾಣೆ ಅಲ್ಲಪ್ಪ, ಹಂಗಂತ ಬಿಟ್ಬಿಡ್ತೇನು ರೋಡ್ಗೆ ನೀನು? ನಾನೇ ಅಂತ ಅಹಂಕಾರ ತೋರಿಸ್ತೇನು, ದರ್ಪ ತೋರಿಸ್ತೇ? ಇಲ್ಲ ನೀನು ಒಂದು ಕುಟುಂಬ ಅಂತ ತಪ್ಕೊಂಡು ನಡ್ಕೊಂಡು ಒಬ್ರಿಗೊಬ್ರಿಗೆ ಹಾಕ್ಕೊಂಡು 5 ಬೆರಳು ಒಂದೇ ಸಮ ಇರ್ತತೇನೆ? ಸಮಾಜ ಹಂಗೈತಲ್ಲ, ಹಂಗೆ ಆಗಬಾರ್ದು ಅನ್ನೋದಲ್ವ ಸಂವಿಧಾನ. ಆ ಸಂವಿಧಾನನೇ ಬದಲಾಯಿಸ್ತೀನಿ ಅಂದ್ರೆ ನಿನ್ನ ಐಡಿಯಾ ಏನಪ್ಪ? ನಿನ್ನ ಲೆಕ್ಕ ಏನು? ಈಗ ಇಲ್ಲಿವರೆಗೂ ಒಂದಷ್ಟು ಸಾಮಾನ್ಯ ಜನರಿಗೆ ಒಂದಷ್ಟು ಉಚಿತ ಸೌಲಭ್ಯಗಳು ಕೊಟ್ಟರೆ ಹಿಂಗೆ ಹಾರಾಡಕತ್ತೀನಿ ನೀ ಕೋಟ್ಯಾಂತರ ರೂಪಾಯಿ ಇರೋದು ಕಾರ್ಪೊರೇಟ್ಸ್ಗಳಿಗೆ ಲಕ್ಷಾಂತರ ಕೋಟಿ ಬಿಡ್ತೀಯಲ್ಲ, ಅದನ್ನು ಕೇಳೋದು ಯಾರು? ಎಲೆಕ್ಟ್ರಾಲ್ ಬಾಂಡ್ ಅಷ್ಟು ದುಡ್ಡು ಯಾಕೆ ತಗೊಂಡೆ ನೀನು? ನೀವು ಅಷ್ಟು ದೊಡ್ಡ ಭ್ರಷ್ಟಾಚಾರ ಬೇಡ ಅಂದ್ರಲ್ಲ, 1000 ಕೋಟಿ ಎಲೆಕ್ಟ್ರಾಲ್ ಬಾಂಡ್ ಯಾಕೆ ತಗೊಂಡದಿ? ಒಂದು ಕಳಪೆ ಕೆಲಸ ಮಾಡೋರಿಗೆ ಸುರಂಗದ ಇದು ಸ್ಯಾಂಕ್ಷನ್ ಯಾಕೆ ಕೊಟ್ಟಿನಿ ನೀನು? ಎಷ್ಟು ತಗೊಂಡಿನಿ ಅವನ ಹತ್ರ? ಕಳಪೆ ಔಷಧಿ ಮಾಡೋ ಕಂಪನಿಗಳ ಹತ್ರ ನೀನು ಬಾಂಡ್ ತಗೊಂಡು ಅವ್ರಿಗೆ ಯಾಕೆ ಕೊಟ್ಟೆ ನಮ್ಮ ದುಡ್ಡನ್ನ? ಅದರಿಂದ ಸತ್ತವ್ರು ಯಾರು? ನೀನು ಸಾಯ್ಲಿಲ್ಲ. ಇವತ್ತು ಒಂದು ಮತೀಯ ಗಲಭೆ ತಗೊಳ್ಳಿ ಅಥವಾ ಒಂದು ನೀರಿನ ಗಲಭೆ ತಗೊಳ್ಳಿ, ಇಲ್ಲಿ ತನಕ ಒಬ್ಬ MP ಒಬ್ಬ MLA ಮಗ ಏಟು ಬಿದ್ದಿದ್ದು ನೋಡಿರೇನು ನೀವು? ಇಲ್ಲ ಅವ್ರ ಕಾರ್ ಜಖಮಾಗಿದ್ದು ನೋಡಿರೇನು ನೀವು? ಇದನ್ನ ಅರ್ಥ ಮಾಡ್ಕೋಬೇಕು ನಾವು ಅರ್ಥ ಮಾಡ್ಕೊಂಡು ಅವ ಮಾರಿ ನೋಡ್ಕೊಂಡು ಓಟ್ ಹಾಕ್ತೀನಿ ಅಂದ್ರೆ ನೀ ಯಾರಪ್ಪ? ನೀನು ಮಾರಿ ನೋಡೋದಕ್ಕ ಯಾರು ನೀನು ಅಂತ ಕೇಳ್ಬೇಕು ನಾವು. ಕೊನೆಯ ಪ್ರಶ್ನೆ, ಏನು ಆಗಬೇಕು ಈ ಚುನಾವಣೆಯಲ್ಲಿ? ಈ ಚುನಾವಣೆಯಲ್ಲಿ ನಮ್ಮ ಸಮಸ್ಯೆಗಳ ಮೇಲೆ ನಡಿಬೇಕು. ಈ ಧರ್ಮ ಜಾತಿ ಅವನು ಇವನು ಅಲ್ಲ. ಅವನು ಮಾರಿ ಅಂತ, ಅವನು ಮಹಾಪ್ರಭು ಅಂತೆ, ಅವನ ದೇಶ ವಿಶ್ವಗುರು ಅಂತೆ, ಹಂಗಾಗಬಾರ್ದು. ನಮಗೆ ಗೊತ್ತಿಲ್ಲಪ್ಪ, ನಾವು ಲಾಸ್ಟ್ ಟೈಮ್ ಆರಿಸಿದ್ವಿ, ನಮ್ಮ ಸಮಸ್ಯೆಗಳು ಪರಿಹಾರ ಆಗಿಲ್ಲ, ಅದು ಯಾಕಂತ ಉತ್ತರ ಕೊಡು. ಇಲ್ದಿದ್ರೆ ನಾವು ಉತ್ತರ ಕೊಡ್ತೀವಿ, ನಿನ್ನ ಇಳಿಸ್ತೀವಿ. ಯಾಕೆ ಇಳಿಸ್ತೀವಿ ಅಂದರೆ ಬರೋನಿಗೆ ಅರ್ಥ ಆಗಬೇಕು, ಮತ್ತೆ ನೀನು ಮುಂದೆ ನನ್ನ ಸಮಸ್ಯೆಗಳನ್ನ ಪರಿಹಾರ ಮಾಡಿ ನಿನ್ನೂ ಇಳಿಸ್ತೀವಿ ಅಂತ. ನಾವು ನಮ್ಮ ಕೈನಲ್ಲೂ ಅಷ್ಟೇ. ಸೊ ಒಂದು ಪ್ರಜಾಪ್ರಭುತ್ವದ ಹಬ್ಬ ಅನ್ನಕತ್ತೀವಿ, ನಮ್ಮ ಬಲ ಏನಂತ ನಾವು ಅರ್ಥ ಮಾಡ್ಕೋಬೇಕು. ಈ ಧರ್ಮ ಜಾತಿ ಪಕ್ಕದಲ್ಲಿ ಅದು ನಮಗೆ ಅನ್ನ ಹಾಕೋದಿಲ್ಲ. ಧರ್ಮ ಜಾತಿ ಅನ್ನೋದು ನಮ್ಮ ಧರ್ಮಗಳು. ಇವ್ರು ಬರೋಕ್ಕೆ ಮುಂಚೆ ಧರ್ಮನ ಕಾಪಾಡಿದವ್ರು ಇಲ್ಲೇನೆ? ಈ ದೇಶದಾಗ ಗುಡಿ ಕಟ್ಟದವ್ರು ಇಲ್ಲೇನೆ? ಇವ್ರು ಬಂದ ಮೇಲೆ ಕಟ್ಟಕತ್ತಾರೇನೆ? ಒಂದು ಆಸ್ಪತ್ರೆ ಇನಾಗ್ರೇಷನ್ ಮಾಡೋ ಅಂದ್ರೆ ಒಂದು ದೇವಸ್ಥಾನದ ಇನಾಗ್ರೇಷನ್ ಮಾಡ್ಕೊಂಡು ಕುಂತೀನಿ ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಅದರಿಂದ ಹೊಟ್ಟೆ ತುಂಬೋದಿಲ್ಲ, ನಮ್ಮ ಮಕ್ಕಳ ಭವಿಷ್ಯ ಬೆಳೆಯೋದಿಲ್ಲ, ನಮ್ಮ ಯುವಕರಿಗೆ ಉದ್ಯೋಗಾವಕಾಶ ಸಿಗೋದಿಲ್ಲ, ನಮ್ಮ ರೈತರು ಬಾಳಂಗಿಲ್ಲ. ಆದ್ದರಿಂದ ಈ ಎಲೆಕ್ಷನ್ನು ಪ್ರಜೆಗಳಲ್ಲಿ ನಾನು ಕೇಳ್ಕೊಳ್ಳೋದು, ಮತದಾರರಲ್ಲಿ ನಾನು ಕೇಳ್ಕೊಳ್ಳೋದು, ನಮ್ಮ ಸಮಸ್ಯೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವಾಗಿರಬೇಕು. ನಮ್ಮ ಸಮಸ್ಯೆಗಳನ್ನು ಪರಿಹರಿಸಿಲ್ಲ ಅನ್ನೋ ಕಾರಣಕ್ಕೆ ನಿಮ್ಮ ಪ್ರತಿಕ್ರಿಯೆ ಆಗಿರಬೇಕು. ನೀವು ಹೋಗಿ ಓಟ್ ಹಾಕಬೇಕಾದ್ರೆ ನಮ್ಮ ಊರಿಗೆ ಇದಕ್ಕೆ ಮುಂಚೆ ಗೆಲ್ಲಿಸಿದವನು ಇವ ಮಾಡಿದ್ನ ಇಲ್ಲ ಅಂದರೆ ಇಲ್ಲ ಅಂತ ಅವನಿಗೆ ಹಾಕಬಾರ್ದು. ಮತ್ತು ನಂಬೋಣ, ಇನ್ನೊಬ್ಬನ ನಂಬಲೇಬೇಕು, ಯಾರೋ ಆಲ್ಟರ್ನೇಟಿವ್ ಬೇಕು. ಬಟ್ ನೀವು ಹೀಗೆ ಮಾಡಿದರೆ ಮಾತ್ರ ಈ ಜನ ಪ್ರಶ್ನೆ ಕೇಳ್ತಾರೆ, ನಮ್ಮ ಸಮಸ್ಯೆಗಳ ಬಗ್ಗೆ ಮತ್ತೆ ನೆನಪಿಸ್ತಾರ ಅಂತ ಆಗ್ತೈತಿ. ಥ್ಯಾಂಕ್ ಯು.